ನಮಸ್ಕಾರ ಸ್ನೇಹಿತರೆ. ವಿಶ್ವದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಟ್ರಂಪ್ 2ನೇ ಸಲ ಅಮೆರಿಕದ ಅಧ್ಯಕ್ಷರಾಗಿದ್ದಾರೆ, ಆಯ್ಕೆಯಾಗಿದೆ ಅವ್ರದ್ದು. ಈ ಮೂಲಕ ಜಗತ್ತಲ್ಲಿ ಮತ್ತೆ ಟ್ರಂಪ್ ಯುಗ ಶುರುವಾಗಿದೆ. ಹಾಗಾದರೆ ಟ್ರಂಪ್ ಬಂದಿರೋದ್ರಿಂದ ಜಗತ್ತಲ್ಲಿ ಬೀರೋ ಪರಿಣಾಮ ಏನು? ಜಗತ್ತು ಟ್ರಂಪ್ ಆಯ್ಕೆಯನ್ನ ಇಷ್ಟೊಂದು ಕ್ಯೂರಿಯಾಸಿಟಿಯಿಂದ ಯಾಕೆ ನೋಡ್ತಾ ಇದೆ? ಅಮೆರಿಕದ ಒಳಗೆ ಮತ್ತು ಹೊರಗೆ ಇದರ ಪರಿಣಾಮಗಳು, ಇಂಪ್ಲಿಕೇಶನ್ಸ್ ಏನು? ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋ ಪ್ರಯತ್ನ ಮಾಡೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. ಅಮೆರಿಕ ಫಸ್ಟ್ ನೀತಿ, ಇದು ಟ್ರಂಪ್ರ ಘೋಷಿತ ಒಂದು ನಿಲುವು. ಎಲ್ಲ ಸ್ತರಗಳಲ್ಲೂ ಅಮೆರಿಕನ್ನರಿಗೆ ಮೊದಲ ಆದ್ಯತೆ, ಎಲ್ಲ ವಲಯಗಳಲ್ಲೂ ಅಮೆರಿಕನ್ನರಿಗೆ ಮೊದಲ ಆದ್ಯತೆ. ದೊಡ್ಡಣ್ಣ ಅನ್ಕೊಂಡು ಊರಿನ ಬ್ಯಾಲೆನ್ಸ್ ಅನ್ನೆಲ್ಲ ನಾವು ಮಾಡಕ್ ಹೋಗೋದು ಬೇಡ, ಜಗತ್ತಿನ ಬ್ಯಾಲೆನ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಮಿತ್ರರಿಗೆ ಹೆಲ್ಪ್ ಮಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ದು ನಾವು ನೋಡ್ಕೊಳ್ಳೋಣ, ನಮ್ಮ ಪ್ರಯಾರಿಟಿ ನಮ್ಮ ಹಿತಾಸಕ್ತಿ ಆಗಿರಬೇಕು ಅನ್ನೋದು ಟ್ರಂಪ್ರ ಧೋರಣೆ. ಇದರಿಂದ ಅವರು ಮತ್ತು ಅವರ ಮಿತ್ರರಿಗೆ ಒಂದಷ್ಟು ಏನು ಕನ್ಸೆಷನ್ ಸಿಗ್ತಾ ಇತ್ತು, ರಿಲ್ಯಾಕ್ಸೇಷನ್ ಸಿಗ್ತಾ ಇತ್ತು, ಟ್ಯಾಕ್ಸ್ನಲ್ಲಿ, ಭದ್ರತೆ ವಿಚಾರದಲ್ಲಿ ಸಹಕಾರ ಏನು ಸಿಗ್ತಾ ಇತ್ತು, ಅದೆಲ್ಲ ಕಡಿತ ಆಗ್ಬೋದು. ಅಮೆರಿಕವನ್ನು ಟ್ರಂಪ್ ಪ್ರಯಾರಿಟೈಸ್ ಮಾಡೋದ್ರಿಂದ, ಮಿತ್ರರು ಅಂತ ನೋಡದೆ ತೆರಿಗೆಗಳನ್ನು ಜಾಸ್ತಿ ಮಾಡೋಕ್ಕೆ ಅವರು ರೆಡಿಯಾಗಿರೋದ್ರಿಂದ, ನಿಮಗೆ ಸೆಕ್ಯೂರಿಟಿ ಕೊಡಬೇಕಾ, ನಾನು ಭದ್ರತೆ ಕೊಡಬೇಕಾ, ಹಾಗಾದರೆ ಬಿಲ್ ಕಳಿಸ್ತೀನಿ ಸೆಕ್ಯೂರಿಟಿ ಚಾರ್ಜ್ ಅಂತೇಳಿ ಹೇಳೋದ್ರಿಂದ ಸಾಕಷ್ಟು ಬದಲಾವಣೆ ಆಗಬಹುದು ಅಮೆರಿಕ ಮತ್ತು ಅದರ ಮಿತ್ರರ ಮೇಲೆ. ಇದರಿಂದ ಜೊತೆಗೆ ವಲಸೆಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಮೆಕ್ಸಿಕೋ ವಲಸೆಗೆ ಸಂಬಂಧಪಟ್ಟಂತೆ ದೊಡ್ಡ ನಿರ್ಧಾರಗಳನ್ನ ಟ್ರಂಪ್ ಕೈಗೊಳ್ಳೋದು ಗ್ಯಾರಂಟಿ. ಯಾಕಂದ್ರೆ ಕಳೆದ ಸಲ ಈ ಮನುಷ್ಯ ಮೆಕ್ಸಿಕೋ ವಿರುದ್ಧ ಗೋಡೆಯನ್ನ ಕಟ್ಟೋಕೆ ಕೆಲಸವನ್ನ ಆರಂಭ ಮಾಡಿದವರು. ಅದರಲ್ಲೂ ಅಮೆರಿಕದಲ್ಲಿ ವಲಸೆ ಇತ್ತೀಚೆಗೆ ದೊಡ್ಡ ಪ್ರಾಬ್ಲಮ್ ಆಗಿ ಕಾಡೋಕೆ ಶುರುವಾಗಿದೆ. ಇಲ್ಲಿ ಯಾವುದೇ ದೇಶಕ್ಕಾದ್ರೂ ಅಷ್ಟೇ ಎಲ್ಲ ಹಿತವಾಗಿ ಮಿತವಾಗಿದ್ರೆ ಓಕೆ. ಅಮೆರಿಕ ಇವತ್ತು ವಲಸಿಗರ ಕಟ್ಟಿದ ದೇಶವಾದರೂ ಕೂಡ ಅಕ್ರಮ ವಲಸಿಗರ ಕಾಟ ಕೂಡ ಇದೆ. ಅವರೇನು ದೇಶ ಕಟ್ತಾ ಇಲ್ಲ. ಅಕ್ರಮ ವಲಸಿಗರು ಅಮೆರಿಕವನ್ನು ಹಾಳು ಮಾಡೋದ್ರಲ್ಲಿ, ಅಪರಾಧಗಳಲ್ಲಿ ಜಾಸ್ತಿ ತೊಡಗ್ತಾ ಇದ್ದಾರೆ. ಈ ಲೀಗಲ್ ಮೈಗ್ರೆಂಟ್ಸ್ ಇದಾರಲ್ಲ, ಭಾರತದಿಂದ ಹೋಗೋರು, ಚೈನಾದಿಂದ ಹೋಗೋರು, ಯುರೋಪ್ನಿಂದ ಹೋಗೋರು, ಅವರೆಲ್ಲ ಚೆನ್ನಾಗಿ ಎಜುಕೇಷನ್ ತಗೊಂಡು ಒಳ್ಳೆ ಜಾಬ್ಗೆ ಅಂತ ಹೋಗಿ ಅಮೆರಿಕ ಕಟ್ತಾ ಇದ್ದಾರೆ. ಆ ಮೈಗ್ರೇಷನ್ ಈ ಮೈಗ್ರೇಷನ್ನ ಮಿಕ್ಸ್ ಮಾಡ್ಕೋಬಾರ್ದು. ಇಲ್ಲಿ ಈ ಅಕ್ರಮ ವಲಸಿಗರಿಂದಾಗಿ, ವಿಶೇಷವಾಗಿ ದಕ್ಷಿಣ ಅಮೆರಿಕ ಖಂಡದಿಂದ ಅಮೆರಿಕಾಗೆ ಅಂದರೆ ಈ USA ಹಾರ್ತಿರೋ ವಲಸಿಗರಿಂದಾಗಿ ಅಮೆರಿಕದ ಡೆಮೋಗ್ರಫಿ ಮೇಲೇನೆ ಪರಿಣಾಮ ಬೀರ್ತಾ ಇದೆ, ಸಂಸ್ಕೃತಿ ಮೇಲೆ ಪರಿಣಾಮ ಬೀರ್ತಾ ಇದೆ. ಗಲಭೆಯಂತಹ ಸಮಸ್ಯೆಗಳಿಗೂ ಅದು ಒಂದು ಸ್ಪಾರ್ಕ್ ತರ ಕೆಲಸ ಮಾಡ್ತಿದೆ. ಈ ಬಗ್ಗೆ ಖುದ್ದು ಎಲಾನ್ ಮಸ್ಕ್ ಮಾತನಾಡಿದ್ದಾರೆ. ಬೈಡೆನ್ ಆಡಳಿತ ರಾತ್ರೋರಾತ್ರಿ 3.2 ಲಕ್ಷ ವಲಸಿಗರನ್ನ ಆಮದು ಮಾಡಿಕೊಂಡಿದೆ. ಇದು ಮುಂದೆ ಅಮೆರಿಕದಲ್ಲಿ 2001ರ ಅವಳಿ ಕಟ್ಟಡ ಘಟನೆಗಿಂತ ಕೆಟ್ಟ ಪರಿಸ್ಥಿತಿಯನ್ನ ಉಂಟು ಮಾಡುತ್ತೆ ಅಂತ ಹೇಳಿದ್ರು. ಹೀಗಾಗಿ ಟ್ರಂಪ್ ಈ ಅಕ್ರಮ ವಲಸೆ ವಿರುದ್ಧ, ಓವರ್ ಆಲ್ ಮೈಗ್ರೇಷನ್ ವಿರುದ್ಧ ಕಠಿಣ ನಿಲುವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಏನೋ ಹೂಡಿಕೆದಾರರು ಟ್ರಂಪ್ ರಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಮತ್ತು ಪರ್ಸನಲ್ ಟ್ಯಾಕ್ಸ್ ಎರಡೂ ಕಮ್ಮಿ ಆಗುತ್ತೆ ಅನ್ನೋ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. 2017ರಲ್ಲಿ ಅವರು 15ರಿಂದ 21% ಟ್ಯಾಕ್ಸ್ ಕಟ್ ಮಾಡಿದ್ರು. ಈ ಸಲ ಮತ್ತೆ 21% ಅವರು ಟ್ಯಾಕ್ಸ್ ಕಟ್ ಮಾಡಬಹುದು. ಅದನ್ನ ಇಂಟರ್ವ್ಯೂ ಒಂದರಲ್ಲಿ ಹೇಳಿದ್ದಾರೆ. ಎಕಾನಮಿಸ್ಟ್ಗಳ ಪ್ರಕಾರ ಟ್ರಂಪ್ ಒಂದು ವೇಳೆ ಇದನ್ನ ಕಟ್ ಮಾಡಿದ್ರೆ ಅಮೆರಿಕ ಮುಂದಿನ ದಶಕದ ಹೊತ್ತಿಗೆ $5.8 ಟ್ರಿಲಿಯನ್ ಸಾಲವನ್ನ ಮಾಡಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಇದೆ. ಆದ್ರೆ ಫ್ರೀ ಮಾರ್ಕೆಟ್ ಎಕಾನಮಿ ನಮ್ದು, ಕ್ಯಾಪಿಟಲಿಸ್ಟ್ ಸೊಸೈಟಿ ನಮ್ದು ಅಂತ ಹೇಳೋ ಅಮೆರಿಕದಲ್ಲಿ ಒಂದಷ್ಟು ಇದರ ಪರವಾಗಿ ಕೂಡ ವಿಶ್ಲೇಷಣೆ ಇದೆ. ಟ್ಯಾಕ್ಸ್ ಕಟ್ ಮಾಡೋದ್ರಿಂದ, ಪರ್ಸನಲ್ ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ ಮಾಡೋದ್ರಿಂದ ಕಂಪನಿಗಳ ಬಳಿ ಮತ್ತು ಜನರ ಬಳಿ ಹೆಚ್ಚಿನ ದುಡ್ಡು ಉಳಿಯುತ್ತೆ, ಅವರ ಪರ್ಚೇಸಿಂಗ್ ಪವರ್ ಇಂಪ್ರೂವ್ ಆಗುತ್ತೆ, ಇದರಿಂದ ಎಕನಾಮಿಕ್ ಬೂಮ್ ಕೂಡ ಆಗುತ್ತೆ. ಓವರ್ ಆಲ್ ಅಮೆರಿಕನ್ನರ ಎಕನಾಮಿಕ್ ವೆಲ್ ಬೀಯಿಂಗ್ ಇಂಪ್ರೂವ್ ಆಗುತ್ತೆ ಅನ್ನೋ ತರ್ಕ ಕೂಡ ಇದೆ. ಹಾಂಗ್ ನೋಡೋಕೆ ಹೋದ್ರೆ ಟ್ಯಾಕ್ಸೇ ಇರಬಾರದು ಅಂತ ಹೇಳೋರಲ್ಲೂ ತರ್ಕ ಇದೆ. ಟ್ಯಾಕ್ಸ್ ಹೆವಿ ಹಾಕಬೇಕು, 100% ಹಾಕಿ ಜಡ್ದ್ಬಿಡಿ ಅಂತ ಹೇಳೋದ್ರಲ್ಲೂ ತರ್ಕ ಕಾಣುತ್ತೆ. ಆದರೆ ಲಾಜಿಕಲಿ ಹೇಳಬೇಕು ಅಂದ್ರೆ ಎರಡರ ನಡುವಿನ ಬ್ಯಾಲೆನ್ಸ್ ಇರಬೇಕು. ತೆರಿಗೆ ಅನ್ನೋದು ತೆರಿಗೆ ಪಾವತಿದಾರರಿಗೆ ಟಾರ್ಚರು ಅನಿಸ್ತದೆ, ಸೇಮ್ ಟೈಮ್ ದೇಶದ ಅಗತ್ಯತೆಗಳನ್ನ ಪೂರೈಸೋಕೆ ಕೊರತೆಯೂ ಆಗದೆ. ಬ್ಯಾಲೆನ್ಸ್ಡ್ ಆಗಿ ಹೋಗಬೇಕು. ಏನೋ ಇಂಧನ ಕ್ಷೇತ್ರ, ಇಂಧನ ವೆಚ್ಚ ಅರ್ಧಕ್ಕಿಂತ ಕಡಿಮೆ ಆಗೋ ರೀತಿ ಪಾಲಿಸಿಯನ್ನ ತರಬಹುದು. ಅಮೆರಿಕದಲ್ಲಿ 2030ರ ಹೊತ್ತಿಗೆ ಬೈಡೆನ್ ಸರ್ಕಾರ 50% ಎಲೆಕ್ಟ್ರಿಕ್ ಗಾಡಿ ತರಬೇಕು ಅಂತ ಗೋಲ್ ಹಾಕೊಂಡಿತ್ತು. ಆದರೆ ಟ್ರಂಪ್ ಆ ನೀತಿಯನ್ನ ಬಹುತೇಕ ಸ್ಕ್ರಾಪ್ ಮಾಡಬಹುದು. ಜೊತೆಗೆ ಹವಾಮಾನ ಬದಲಾವಣೆಯ ಕಾರ್ಯಕ್ರಮ ಹಾಗೂ ಒಪ್ಪಂದಗಳಿಂದ ಟ್ರಂಪ್ ಹಿಂದೆ ಸರಿಬಹುದು. ನಾವ್ ಯಾಕೆ ಹವಾಮಾನ ಅನ್ಕೊಂಡು ಬೇರೆ ರಾಷ್ಟ್ರಗಳಿಗೆ ಇಲ್ಲಿರಂಗ್ ತಲೆ ಕೆಡಿಸ್ಕೊಂಡು ನಮಗೆ ನಾವು ಲಾಸ್ ಮಾಡ್ಕೋಬೇಕು? ಎಲ್ರು ಕಲ್ಲಿದ್ದಲು ಯೂಸ್ ಮಾಡ್ತಾರ, ನಾವು ಯೂಸ್ ಮಾಡೋಣ. ಎಲ್ರು ಪೆಟ್ರೋಲ್ ಮತ್ತೆ ಡೀಸೆಲ್ ಸುಡ್ತಾರ, ನಾವು ಸುಡೋಣ. ಅವ್ರು ಮಾತ್ರ ಕಲ್ಲಿದ್ದಲು, ಈ ಫಾಸಿಲ್ ಫ್ಯೂಲ್, ಈ ರೀತಿ ನವೀಕರಿಸಲಿಕ್ಕೆ ಆಗದೆ ಇರೋ ಇಂಧನನೆಲ್ಲ ಬಳಸಿ, ಚೀಪ್ ಇಂಧನ ಬಳಸಿ ಕಮ್ಮಿ ರೇಟಿಗೆ ಉತ್ಪತ್ತಿ ಮಾಡ್ಕೊಂಡು ಮಾರ್ತಾರೆ. ನಾವೆಲ್ಲಿ ಎಲೆಕ್ಟ್ರಿಕ್ ಹೈಬ್ರಿಡ್ ಅಂತ ಕೂತ್ಕೊಂಡು ಈ ಫುಲ್ ಎಲೆಕ್ಟ್ರಿಕ್ ಮಾಡಕ್ ಹೋಗ್ತೀವಿ ಅಂತ ಹೇಳಿ ದುಬಾರಿ ಮಾಡ್ಕೊಂಡು ನಮ್ಮ ಉತ್ಪಾದನೆ ವೆಚ್ಚವನ್ನೆಲ್ಲ ಜಾಸ್ತಿ ಮಾಡ್ಕೊಂಡು ನಮಗೆ ಯಾಕೆ ನಾವು ಬರೆ ಹಾಕೊಳ್ಳೋಣ, ಜಗತ್ತಿಗೆ ನಾವ್ಯಾಕೆ ಇದಕ್ಕೆ ಹೆಲ್ಪ್ ಮಾಡ್ತಾ ಕೂರಬೇಕು ಅನ್ನೋದು ಟ್ರಂಪ್ ಲೆಕ್ಕಾಚಾರ ಇದೆ. ಇದೇ ಕಾರಣಕ್ಕಾಗಿ ಟ್ರಂಪ್ ಸಿಕ್ಕಾಪಟ್ಟೆ ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ಉತ್ಪಾದನೆ ಮಾಡೋಕೆ, ಹೆಚ್ಚೆಚ್ಚು ಹೊರತೆಗೆಯೋಕೆ ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದಾರೆ.
ಈಗ ಆಲ್ರೆಡಿ ಇಂಧನ ವೆಚ್ಚದಲ್ಲಿ ಅರ್ಧಕ್ಕರ್ಧ ರೇಟ್ ಕಮ್ಮಿ ಮಾಡೋದಾಗಿ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಮಿಡಲ್ ಈಸ್ಟ್ನವರು ರಷ್ಯಾದವರು ಸೇರಿಕೊಂಡು ಪೆಟ್ರೋಲ್ ರೇಟ್ನ ಮನಿಪುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ನಾನು ಅಮೆರಿಕಾದಲ್ಲಿ ಸುಮಾರಿದೆ, ನಾವು ಹೆವಿ ಪ್ರೊಡಕ್ಷನ್ ಮಾಡ್ತೀವಿ, ಅದು ಹೆಂಗೆ ರೇಟ್ ಜಾಸ್ತಿ ಆಗುತ್ತೆ ನೋಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಟ್ರಂಪ್ ಇದ್ದಾರೆ. ಬಿಸ್ನೆಸ್ ಫಸ್ಟ್, ಫಿನಾನ್ಸ್ ಫಸ್ಟ್, ಉಳಿದಿದ್ದೆಲ್ಲ ಆಮೇಲೆ ಅನ್ನೋ ಲೆಕ್ಕಾಚಾರದಲ್ಲಿ ಟ್ರಂಪ್ ಇದ್ದಾರೆ. ಜೊತೆಗೆ ಟ್ರಂಪ್ ಶಿಕ್ಷಣ ಇಲಾಖೆಯನ್ನೇ ತೆಗೆದುಹಾಕಿ ಅದನ್ನು ಆಯಾ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳಿಗೆ ಅಮೆರಿಕದಲ್ಲಿ ವಹಿಸಬಹುದು ಅಂತ ಕೂಡ ಹೇಳಲಾಗ್ತಿದೆ. ಅಷ್ಟು ಮಾತ್ರ ಅಲ್ಲ, ಗುಣಮಟ್ಟದ ಶಿಕ್ಷಣವನ್ನು ಕಾಯ್ದುಕೊಳ್ಳೋಕೆ ಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ಅರ್ಹತೆ ಮೂಲಕ ತುಂಬ ಕಠಿಣವಾದ ನಿಯಮಗಳನ್ನು ತಂದು ಕ್ವಾಲಿಟಿ ಟೀಚರ್ಸ್ ನೇಮಕಕ್ಕೆ ಕ್ರಮ ಕೈಗೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಇದೆ. ಹಾಗೆ ಸ್ಕೂಲ್ಗಳಲ್ಲಿ ಅಮೆರಿಕ ಕೇಂದ್ರಿತ ಪಾಠ ಮಾಡಬೇಕು, ಅಮೆರಿಕನರು ಅವರ ದೇಶವನ್ನು ತುಂಬ ಗೌರವಿಸಬೇಕು ಅನ್ನೋ ನ್ಯಾಷನಲಿಸ್ಟಿಕ್ ಐಡಿಯಾಲಜಿಯನ್ನು ಜಾಸ್ತಿ ಅಮೆರಿಕದ ಪಠ್ಯಕ್ರಮದಲ್ಲಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ತುಂಬಬಹುದು ಅಂತ ಹೇಳಲಾಗ್ತದೆ. ಏನೋ ಟ್ರಂಪ್ ಕ್ಯಾಂಪೇನ್ನಲ್ಲಿ LGBTQ+ ಹಕ್ಕುಗಳಿಗೆ ವಿರುದ್ಧವಾಗಿ ಒಂದಷ್ಟು ಹೇಳಿಕೆಗಳೆಲ್ಲ ಬಂದಿದ್ವು. ಸೊ ಅವರು ಅಧಿಕಾರದಲ್ಲಿರೋ ಅವಧಿಯ ಉದ್ದಕ್ಕೂ ಈ ವಿಚಾರದಲ್ಲಿ LGBTQ+ ಸಮುದಾಯದ ವಿಚಾರದಲ್ಲಿ ಬಹಳ ಪಾಸಿಟಿವ್ ಆಗಿ ಏನೂ ಆಗೋ ನಿರೀಕ್ಷೆಗಳಿಲ್ಲ. ಏನೋ ಒಬಾಮಾ ಅವಧಿಯಲ್ಲಿ ಬಂದಿದ್ದ ಎಲ್ಲರಿಗೂ ಹೆಲ್ತ್ ಇನ್ಶೂರೆನ್ಸ್ ಅನ್ನೋ ಪಾಲಿಸಿ ಏನಿದೆ, ಒಬಾಮಾ ಕೇರ್ ಅಂತ ಅದು ಫೇಮಸ್ ಆಗಿತ್ತು. ಅದರ ಹೆಸರು ಒಬಾಮಾ ಕೇರ್ ಅಲ್ಲ, ಬಟ್ ಆ ರೀತಿ ಫೇಮಸ್ ಆಗಿತ್ತು ಆ ಇನ್ಶೂರೆನ್ಸ್ ಸ್ಕೀಮ್. ಅದನ್ನು ಕ್ಯಾನ್ಸಲ್ ಮಾಡಿ ಹೊಸತಾಗಿ ಇನ್ನೊಂದು ರೀಡಿಸೈನ್ಡ್ ವರ್ಷನ್ ಅನ್ನು ತರಬಹುದು ಅನ್ನೋ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆ ನಡೆಸಲಾಗ್ತಾ ಇದೆ. ಏನೋ ಮುಖ್ಯವಾಗಿ ಜಗತ್ತಿನ ಆರ್ಥಿಕತೆ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಇದೆ. ಆರಂಭದಲ್ಲೇ ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಟ್ರಂಪ್ ಒಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್. ಈಗ ಬರ್ತಿರೋ ಮಾಹಿತಿ ಪ್ರಕಾರ ಟ್ರಂಪ್ ಎಲ್ಲ ರೀತಿಯ ಆಮದುಗಳು, ಸರಕು ಮತ್ತು ಸೇವೆಗಳಿಗೆ ಕನಿಷ್ಠ 20% ಮಿನಿಮಮ್ ಸುಂಕ ಹಾಕೋ ಲೆಕ್ಕಾಚಾರದಲ್ಲಿದ್ದಾರೆ. ಇದು ಟ್ರಂಪ್ರ ಅಮೆರಿಕ ಫಸ್ಟ್ ಆರ್ಥಿಕ ನೀತಿಯ ಭಾಗ. ಇದು ಎಷ್ಟರ ಮಟ್ಟಿಗೆ ತಲ್ಲಣ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ, ಟ್ರಂಪ್ ಅಧ್ಯಕ್ಷರಾಗಿ ಅಗ್ರೆಸಿವ್ ಆಗಿ ನಿಂತುಬಿಟ್ರೆ ಕೇವಲ ಯುರೋಪ್ಗೆ ಅಟ್ಲೀಸ್ಟ್ 150 ಬಿಲಿಯನ್ ಯೂರೋಸ್ನಷ್ಟು ಲಾಸ್ ಆಗುತ್ತೆ ಅಂತ ಗೋಲ್ಡ್ಮನ್ ಸ್ಯಾಕ್ಸ್ ಅಂದಾಜು ಮಾಡಿದೆ. ಏನು ವ್ಯಾಪಾರಿ ಸಮರ ಮಾಡ್ತಿರೋ ಚೀನಾಗೆ ಅಪ್ ಟು 60% ಅವರು ಟ್ಯಾಕ್ಸ್ ಹಾಕಬಹುದು ಮಿನಿಮಮ್ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಒಂದಷ್ಟು ಹೇಳಿಕೆಗಳನ್ನು ಟ್ರಂಪ್ ಕೊಟ್ಟಿದ್ದಾರೆ. ಆ ರೀತಿ ಸುಳಿವನ್ನು ಕೊಟ್ಟಿದ್ದಾರೆ. ಭಾರತವನ್ನು ಕೂಡ ಟ್ಯಾರಿಫ್ ಕಿಂಗ್ ಅಂತ ಕರೀತಾರೆ ಅವರು. ನಾನು ಬಂದರೆ ಟ್ಯಾರಿಫ್ ಎಲ್ಲ ಜಾಸ್ತಿ ಮಾಡ್ತೀನಪ್ಪ, ನಮ್ಮಲ್ಲಿ ಟ್ಯಾಕ್ಸ್ ಅಂದರೆ ಕೆಟ್ಟದು ಅನ್ನೋ ಭಾವನೆ ಇದೆ, ಹಾಕಬೇಕು. ವಿದೇಶದಿಂದ ನಮಗೆ ಕಮ್ಮಿ ರೇಟಿಗೆ ತಂದಿಲ್ಲ ಹಾಕೋರಿಗೆ ಟ್ಯಾಕ್ಸ್ ಜಾಸ್ತಿ ಹಾಕಬೇಕು, ಇಲ್ಲಾಂದರೆ ನಮ್ಮ ವಸ್ತುಗಳನ್ನು ಅವ್ರ ದೇಶದಲ್ಲಿ ಅದೇ ಟ್ಯಾಕ್ಸಿಗೆ ಮಾರಕ್ಕೆ ಬಿಡಬೇಕು. ಇಂಡಿಯಾ ನೋಡಿ, ನಮ್ಮ ಬೈಕ್ಗಳ ಮೇಲೆ, ಹಾರ್ಲೆ ಡೇವಿಡ್ಸನ್ ಮೇಲೆಲ್ಲ 100% ಟ್ಯಾಕ್ಸು, ಕೆಲವೊಂದ್ಸಲ ಎಲ್ಲ ಅಮೆರಿಕದ ದುಬಾರಿ ವಸ್ತುಗಳ ಮೇಲೆಲ್ಲ 200% ಟ್ಯಾಕ್ಸ್. ಈ ರೀತಿ ಬಾಯಿ ಬಂದಂಗೆ ಟ್ಯಾಕ್ಸ್ ಹಾಕುತ್ತೆ ಭಾರತ. ನಾವು ಮಾತ್ರ ಅವರಿಗೆ ಅವ್ರ ವಸ್ತುಗಳಿಗೆ ಇಲ್ಲಿ ಮಾರಕ್ಕೆ ಏನು ಟ್ಯಾಕ್ಸ್ ಹಾಕಬಾರ್ದು ಅಂತ ಹೇಳಿ ಅವ್ರು ನಿರೀಕ್ಷೆ ಮಾಡ್ತಾರೆ. ಅದು ಹೆಂಗಾಗುತ್ತೆ, ಅವ್ರು ಮಾಡ್ದಂಗೆ ನಾವು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಟ್ರಂಪ್ ನಾನು ಇಂಡಿಯಾ ಪರ, ನಾನು ಮೋದಿ ನನ್ನ ಫ್ರೆಂಡು ಅಂತೆಲ್ಲ ಹೇಳ್ತಿದ್ರು ಕೂಡ ಈ ವಿಚಾರದಲ್ಲಿ ಭಾರತಕ್ಕೊಂದಷ್ಟು ಆತಂಕ ಇದ್ದೇ ಇದೆ. ಮುಖ್ಯವಾಗಿ ನಾವು IT ಸರ್ವಿಸಸ್ನ ಬಹಳ ಎಕ್ಸ್ಪೋರ್ಟ್ ಮಾಡ್ತೀವಿ. ನಮ್ಮ ಇಡೀ IT ಇಂಡಸ್ಟ್ರಿ ಅಮೆರಿಕದಿಂದ ಬರೋ ಆರ್ಡರ್ಸ್ ಮೇಲೆ ಸಾಕಷ್ಟು ಡಿಪೆಂಡ್ ಆಗಿದೆ. ಇಂಥ ಟೈಮ್ನಲ್ಲಿ ಅವರೇನಾದರೂ ಕೂಡ ಈ ರೀತಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ, ಅಮೆರಿಕ ಫಸ್ಟ್ ಅಂತ ಹೇಳಿ ಇವ್ರಿಗೆ ಯಾಕೆ ನಾವು ಅಷ್ಟೊಂದು ಆರ್ಡರ್ಸ್ ಕೊಡಬೇಕು, ಅವ್ರು ಕೊಡೋ ಸರ್ವಿಸಸ್ ಮೇಲೆ ಹಾಕೋಣ ಟ್ಯಾಕ್ಸ್ ಅಂತ ಟ್ಯಾಕ್ಸ್ ಹಾಕಿ ಏನಾದರೂ ಗದಾಪ್ರಹಾರ ಮಾಡಿದ್ರು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಭಾರತದ ಟೆಕ್ಕಿಗಳಿಗೆ ಹೊಡೆತ ಬೀಳುತ್ತೆ. ಆ ಆತಂಕ ಕೂಡ ಇದೆ. ಬಟ್ ಏನಾಗುತ್ತೆ ಅಂತ ನೋಡಬೇಕು. ಅಷ್ಟು ಈಸಿ ಇಲ್ಲ ಭಾರತದ ಮೇಲೆ ಅವರು ಕೈ ಎತ್ತಕ್ಕೆ, ಆ್ಯಕ್ಷನ್ ತಗೊಳ್ಳೋಕ್ಕೆ ಅಷ್ಟು ಸುಲಭ ಇಲ್ಲ. ಚೈನಾದ ಮೇಲೆ ಮಾಡಿದಷ್ಟು ಈಸಿ ನಮ್ಮ ಮೇಲೆ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಬೇಕು ಇಬ್ಬರೂ ಎಟ್ ಎ ಟೈಮ್, ಇಂಡಿಯಾ ಮತ್ತು ಚೈನಾ ಇಬ್ಬರೂ ಅವ್ರು ಫೇಸ್ ಮಾಡೋಕ್ಕೆ ಆಗಲ್ಲ ಅಮೆರಿಕ. ಹಾಗಾಗಿ ಒಂದು ಸಮಾಧಾನದ ವಿಚಾರ ಇದೆ. ಬಟ್ ನೋಡ್ಬೇಕು ಏನು ಮಾಡ್ತಾರೆ ಅಂತ ಟ್ರಂಪ್. ಇನ್ನು ಜಿಯೋ ಪಾಲಿಟಿಕ್ಸ್ ವಿಚಾರಕ್ಕೆ ಬಂದರೆ ಅಂತಾರಾಷ್ಟ್ರೀಯವಾಗಿ ಅಮೆರಿಕದಲ್ಲೂ ಕೂಡ ಟ್ರಂಪ್ರ ಮಿತ್ರ ಇಸ್ರೇಲ್ ಯುದ್ಧಕ್ಕೆ ಸಿಲುಕು ಹಾಕ್ಕೊಂಡಿದೆ. ಇರಾನ್ ಯಾವಾಗ ಬೇಕಾದರೂ ಮತ್ತೆ ದಾಳಿ ಮಾಡ್ಬೋದು ಇಸ್ರೇಲ್ ಮೇಲೆ. ಸೊ ಪ್ರತಿಕಾರಕ್ಕೆ ಹವಣಿಸ್ತಿರೋ ಇರಾನ್ ವಿರುದ್ಧ ಈಗ ಟ್ರಂಪ್ ದೊಡ್ಡ ಮಟ್ಟದಲ್ಲಿ ಕ್ರಮ ತಗೊಳ್ಳೋ ಚಾನ್ಸ್ ಇರುತ್ತೆ. ಜನವರಿ 20ಕ್ಕೆ ಟ್ರಂಪ್ ಅಧಿಕಾರವನ್ನು ವಹಿಸ್ತಾರೆ. ಸೊ ಅಲ್ಲಿ ತನಕ ಯುದ್ಧ ಮುಂದುವರೆದರೆ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ ದಾಳಿ ಆದರೂ ಆಶ್ಚರ್ಯ ಇಲ್ಲ. ಅಥವಾ ಅಲ್ಲಿ ತನಕ ಇರಾನ್ ಮೇಲೆ ಇಸ್ರೇಲ್ ಏನು ಬೇಕಾದರೂ ಮಾಡಬಹುದು. ಈ ಯುದ್ಧವನ್ನು ಕೊನೆ ಮಾಡ್ತೀವಿ ನಾವು ಅಂತ ಹೇಳಿ ಅಗ್ರೆಸಿವ್ ಆಗಿ ಹೋಗಬಹುದು. ಟ್ರಂಪ್ ಬಂದಿರೋದು ಇಸ್ರೇಲಿ ಬಹಳ ಖುಷಿಯಾಗಿರುತ್ತೆ. ಡೆಮೊಕ್ರಾಟ್ಸ್ ಇದ್ದಾಗ, ಬೈಡನ್ ಇದ್ದಾಗ ನೆತನ್ಯಾಹುಗೆ ತುಂಬ ಕಿರಿಕಿರಿ ಕೊಟ್ಟಿದ್ದಾರೆ ಅವರು. ಆಗ ಬರ್ತಾ ಇರಲಿಲ್ಲ ಬೈಡನ್ಗೂ ನೆತನ್ಯಾಹುಗೂ. ಜೊತೆಗೆ ಟ್ರಂಪ್ ಮೊದಲೇ ಹೇಳಿದ್ದಾರೆ, ನಾನು ಇದ್ದಿದ್ರೆ ಯುದ್ಧನೇ ಆಗ್ಬಿಡ್ತಿರ್ಲಿಲ್ಲ ಅಂತ. ಯುಕ್ರೇನ್ ಕದನಕ್ಕೂ ಹೇಳಿದರು, ಯುಕ್ರೇನ್ ರಷ್ಯಾ ಕದನಕ್ಕೂ, ಹಾಗೆ ಇಸ್ರೇಲ್ ಮತ್ತು ಅದರ ಸುತ್ತಮುತ್ತ ಇರಾನ್ ಹಾಗೂ ಅದರ ಪ್ರಾಕ್ಸಿಗಳ ನಡುವಿನ ಹೊಡೆದಾಟಕ್ಕೂ ಹಾಗೆ ಹೇಳಿದರು. ಜೊತೆಗೆ ನಾನು ಬಂದರೆ ಇಮ್ಮಿಡಿಯೇಟ್ಲಿ ವಾರ್ ನಿಲ್ಲಿಸ್ತೀನಿ, ನನಗೆ ಗೊತ್ತು ಇವ್ರಿಗೆ ಹೆಂಗೆ ಸುಮ್ಮನೆ ಕೂರಿಸ್ಬೇಕಂತ ನನಗೆ ಗೊತ್ತು, ನಾ ಬಂದರೆ ವಾರ್ ನಿಲ್ಲಿಸ್ತೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಡೆಫಿನೆಟ್ಲಿ ಇಸ್ರೇಲ್ ವಿರುದ್ಧ ಅವರೇನು ಹೋಗಲ್ಲ. ಇಸ್ರೇಲ್ ಪರನೇ ಅಮೆರಿಕ ಹೋಗಿ ನಿರ್ಣಾಯಕ ಹೆಜ್ಜೆ ನೀಡೋ ಸಾಧ್ಯತೆ ಇರುತ್ತೆ ವಾರನ್ನು ಎಂಡ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ. ಎಲ್ಲಿ ಇಸ್ರೇಲ್ ಮತ್ತು ಇರಾನ್ ಆ್ಯಂಡ್ ಇರಾನ್ ಪ್ರಾಕ್ಸಿಸ್ ವಿರುದ್ಧದ ಕದನದಲ್ಲಿ. ಆದರೆ ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಕದನದಲ್ಲಿ ಸೀನ್ ಚೇಂಜ್. ಯುಕ್ರೇನ್ಗೆ ಅಷ್ಟೊಂದು ಯಾಕೆ ಕೊಡಬೇಕು ನಾವು, ಪುಕ್ಸಟೆ ದುಡ್ಡು, ಬಿಲಿಯನ್ ಡಾಲರ್, $100 ಬಿಲಿಯನ್ ದುಡ್ಡು ಕೊಡಬಾರ್ದು. ಯುಕ್ರೇನ್ ಮಾಡ್ತಿರೋದು, ಜೆಲೆನ್ಸ್ಕಿ ಮಾಡ್ತಿರೋದು ಅಷ್ಟೊಂದೇನು ಸರಿ ಇಲ್ಲ. ಅವರು ಕೂಡ ಯುದ್ಧವನ್ನು ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳೋ ಮೂಲಕ ಆ ಯುದ್ಧ ಎಂಡ್ ಮಾಡೋಕ್ಕೆ ಬಹುಶಃ ಯುಕ್ರೇನ್ ವಿರುದ್ಧದ ನಿಲುವನ್ನೇ ಅವರು ತೆಗೆದುಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಯಾವ ಮಟ್ಟಿಗೆ ಅಂದರೆ ಒಂದಷ್ಟು ಜಾಗವನ್ನು ಬಿಟ್ಕೊಟ್ರೂ ಪರವಾಗಿಲ್ಲ, ಯುದ್ಧ ನಿಲ್ಲಿಸಿ
ಸುಮ್ಮನಿರ್ರಿ, ಅಲ್ಲಿ ರಷ್ಯನ್ ಸ್ಪೀಕರ್ಸ್ ಜಾಸ್ತಿ ಇದ್ದಾರೆ, ರಷ್ಯನ್ ಭಾಷೆ ಮಾತನಾಡೋರು, ಸುಮ್ಮನೆ ಬಿಡ್ಕೊಡಿ ಅನ್ನೋ ಥರದಲ್ಲಿ ಹೇಳಿದ್ರು ಕೂಡ ಟ್ರಂಪ್ ಆಶ್ಚರ್ಯ ಇಲ್ಲ ಅನ್ನೋ ರೀತಿಲಿ ಈ ಹಿಂದೆ ಅವರಿಂದ ಹೇಳಿಕೆಗಳು ಬಂದಿವೆ. ಏನೋ ಅಮೆರಿಕದ ಮಿತ್ರರಿಗೂ ಅಷ್ಟೇ ಸೆಕ್ಯೂರಿಟಿ ವಿಚಾರದಲ್ಲಿ ತಲೆಬಿಸಿ ಆಗ್ಬೋದು. ನ್ಯಾಟೋ ಸೇರ್ಕೊಂಡ್ವಿ, ಅಮೆರಿಕದ ಉಕ್ಕಿನ ಅಂಬ್ರೆಲ್ಲ ಕೆಳಗಡೆ ಆಶ್ರಯ ಪಡ್ತಿದ್ದೀವಿ ಅಂತ ಅನ್ಕೊಂಡಿದ್ದಾರೆ ಅವರೆಲ್ಲ, ಅವರು ಮತ್ತು ಯುರೋಪಿನ ಮಿತ್ರರು. ಅದೇ ದಿಮಾಕಲ್ಲಿ ಇಡೀ ಜಗತ್ತಿನ ಉಸಾಬರಿಗೆಲ್ಲ ಹೋಗ್ತಾರೆ, ಕೆನಡಾ ಥರದವರು. ಈಗ ಟ್ರಂಪ್ ಈ ಹಿಂದೆನೇ ಹೇಳಿದರು ನ್ಯಾಟೋ ಅಂತೆ, ನ್ಯಾಟೋ ಅದಕ್ಕಷ್ಟು ದುಡ್ಡು ನಾವು ಸೇನೆ ಇಟ್ಟು ಯಾಕೆ ಖರ್ಚು ಮಾಡಬೇಕು ನ್ಯಾಟೋಗೆ? ಆಯಿತು, ಯುರೋಪಿನವ್ರು ನಿಮಗೆಲ್ಲ ನಾನು ರಕ್ಷಣೆ ಕೊಡ್ತೀನಿ, ನಮ್ಮ ಸೇನೆ ಇಟ್ಟು ಬಿಲ್ಲು ಕಳಿಸ್ತೀನಿ, ತಿಂಗಳು ಕಟ್ಬಿಡಿ, ನನ್ನ ಸೇನೆ ನಿಭಾಯಿಸ್ಲಿಕ್ಕೆ ಎಷ್ಟು ಖರ್ಚಾಗಿದೆ ಅಂಥೇಳಿ ಬಿಲ್ ಕಳಿಸ್ತೀನಿ ಅಂತ ಹೇಳಿದರು ನ್ಯಾಟೋ ಮೆಂಬರ್ಸ್ಗೆ. ಸೊ ಅವ್ರಿಗೂ ಕೂಡ ಈಗ ಲಬ್ಡಬ್ ಅಂತ ಶುರುವಾಗಿರುತ್ತೆ ಹೊಡ್ಕೊಳ್ಳೋಕೆ, ಟ್ರಂಪ್ ಏನು ಹೆಜ್ಜೆ ಇಡ್ತಾರೆ ಈ ವಿಚಾರದಲ್ಲಿ ಅಂತ. ಯಾಕಂದರೆ ಅಮೆರಿಕದ ಉಕ್ಕಿನ ಅಂಬ್ರೆಲ್ಲ ಕೆಳಗಡೆ ನಾವಿದ್ದೀವಿ, ನ್ಯಾಟೋದಲ್ಲಿದ್ದೀವಿ ಅಂತ ಹೇಳಿ ಭಾಳ ಮಾತಾಡ್ಬಿಟ್ಟಿದ್ರು ಕೆಲವರೆಲ್ಲ. ಸೊ ಈಗ ಟ್ರಂಪ್ ಬಂದ್ಬಿಟ್ಟಿದ್ದಾರೆ. ಇವರಿಗೆ ನ್ಯಾಟೋ ಬಗ್ಗೆ ಬಹಳ ಒಳ್ಳೆ ಒಪಿನಿಯನ್ ಏನಿಲ್ಲ. ನ್ಯಾಟೋ ಇದ್ರೆ ಇರಲಿ ಪರವಾಗಿಲ್ಲ, ಬಟ್ ಅಮೆರಿಕ ಒಂದೇ ಜಾಸ್ತಿ ಅದಕ್ಕೆ ಖರ್ಚು ಮಾಡಬೇಕು ಅನ್ನೋದು ನಾನು ಒಪ್ಪಲ್ಲ ಅಂತಲೇ ಅವರು ಹೇಳ್ತಾ ಬಂದಿದ್ರು. ಹಾಗಾಗಿ ಇವರಿಗೆಲ್ಲ ಈಗ ತಲೆಬಿಸಿ ಆಗಿರುತ್ತೆ ಒಂಚೂರು. ಈಗ ಟ್ರಂಪ್ ಯಾವುದಕ್ಕೂ ಹಿಂಜರಿಯೋ ಮನುಷ್ಯ ಅಲ್ಲ. ಪುಟಿನ್ ಜೊತೆಗೂ ಬೇಕಾದ್ರೆ ಹೋಗಿ ಮಾತಾಡ್ತಾರೆ, ಕಿಮ್ ಜೊತೆಗೂ ಕೂಡ ಅವರು ಭೇಟಿಯಾಗಿ ಮಾತನಾಡ್ತಾರೆ. ಈ ಹಿಂದೆಲ್ಲ ಮಾಡಿ ತೋರಿಸಿದ್ದಾರೆ. ಎಲ್ಲೋ ಜಮಾಲ್ ಖಶೋಗಿ ಹತ್ಯೆ ವಿಚಾರದಲ್ಲಿ ಸೌದಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ತಪ್ಪೇ ಮಾಡಿಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ಟ್ರಂಪ್ ಅವ್ರವ್ರ ದೇಶದ ಆಂತರಿಕ ವ್ಯವಹಾರ, ಅವ್ರವ್ರ ರಾಷ್ಟ್ರದ ಜನರ ಹಣೆ ಬರ, ನಿಮಗೆ ಬೇಕಾದವ್ರನ್ನ ನೀವು ಕರ್ಕೊಂಬಂದು ಕೂರಿಸಿರೋದು, ಅದನ್ನು ಮ್ಯಾನೇಜ್ ಮಾಡೋಕ್ಕೆ, ಅವರಿಗೆ ಬುದ್ಧಿ ಹೇಳೋಕ್ಕೆ, ಅವ್ರನ್ನ ತಿದ್ದಿ ತೀಡೋಕ್ಕೆ ನಾನು ಬರೋದಿಲ್ಲ, ನೀವು ಉಂಟು, ನಿಮ್ಮ ರಾಜ ಉಂಟು, ನಿಮ್ಮ ಸರ್ಕಾರ ಉಂಟು, ನಿಮ್ಮ ಹಣೆ ಬರ ಅಂತ ಹೇಳುವಂತಹ, ಅದನ್ನು ಆಯಾ ರಾಷ್ಟ್ರಗಳಿಗೆ ಬಿಟ್ಟಾಕ್ಬಿಟ್ಟು ಏನು ಬೇಕಾದರೂ ಮಾಡಿ, ನನ್ನೊಟ್ಟಿಗೆ ವ್ಯವಹಾರ ಸರಿಯಾಗಿ ಮಾಡಿ ಅಷ್ಟೇ ಅಂತ ಹೇಳುವಂಥ ಮನುಷ್ಯ ಟ್ರಂಪ್. ಓಕೆ, ಇಷ್ಟೆಲ್ಲ ಆಯಿತು. ಭಾರತದ ಮೇಲೆ ಏನು ಪರಿಣಾಮ ಅದನ್ನು ಈ ವಿಡಿಯೋದಲ್ಲಿ ಒಂದು ಸಣ್ಣ ಭಾಗ ಆಗಿ ಹೇಳಿದ್ರೆ ಸಾಕಾಗುತ್ತಾ? ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿನೇ ನಿಮ್ಮ ಮುಂದೆ ಬರ್ತಾ ಇದೆ. ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ. ಟ್ಯಾಪ್ ಮಾಡೋ ಮೂಲಕ ನೀವು ಈ ವರದಿಯನ್ನು ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನಿಮಗೇನು ಅನಿಸುತ್ತೆ ಇಡೀ ಟ್ರಂಪ್ ರಿಎಲೆಕ್ಷನ್ಗೆ ಸಂಬಂಧಪಟ್ಟಂತೆ, ಮತ್ತೊಮ್ಮೆ ಅವರು ಅಮೆರಿಕದ ಪ್ರೆಸಿಡೆಂಟ್ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ತೆ.